ಹಾಗಾದ್ರೆ ನಿನ್ನೆ ಜೆಜೆಆರ್ ನಗರದಲ್ಲಿ ನಡೆದಿದ್ದೇನು? ಈ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡ್ಬನ್ನಿ. ದೇವಿ ಪಲ್ಲಕ್ಕಿ ಮೆರವಣಿಗೆ ಮಾಡುತ್ತಿರುವ ಮಾಲಾಧಾರಿಗಳು, ಕಿಡಿಗೇಡಿಗಳಿಂದ ಕಲ್ಲು ತೂರಾಟ, ಕಲ್ಲೆಸೆತದಲ್ಲೇ ಮಗುವಿನ ತಲೆಗೆ ಗಾಯ, ಸಿಡಿದೆದ್ದ ಹಿಂದೂ ಸಂಘಟನೆ ಕಾರ್ಯಕರ್ತರು, ಪೊಲೀಸರ ಜೊತೆ ಸ್ಥಳೀಯರ ಮಾತಿನ ಚಕಮಕಿ. ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ತೂರಾಟ, ಕಲ್ಲೆಸೆತದಲ್ಲಿ ಮಗುವಿನ ತಲೆಗೆ ಗಂಭೀರ ಗಾಯ. ಒಳಗಡೆ ಕಂಪ್ಲೇಂಟ್ ಆಗಿದೆ, ಅದರ ಬಗ್ಗೆ ಎಫ್ಐಆರ್ ಕೂಡ ಆಗ್ತಾ ಇದೆ. ಇವೆಲ್ಲರೂ ಕೂಡ ಇಲ್ಲಿಂದ ಹೊರಡಬೇಕು. ಬೆಂಗಳೂರಿನ ಚಾಮರಾಜಪೇಟೆಯ ಜೆಜೆಆರ್ ನಗರದಲ್ಲಿ ಅಮಾನುಷ ಕೃತ್ಯ ನಡೆದಿದೆ. ದೇವಿ ಪಲ್ಲಕ್ಕಿ ಮೆರವಣಿಗೆ ವೇಳೆ ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಪುಂಡರು ಕಲ್ಲು ತೂರಿದ್ದಾರೆ. ದುಷ್ಕೃತ್ಯದಲ್ಲಿ ಮೂವರಿಗೆ ಗಂಭೀರ ಗಾಯವಾಗಿದೆ. ಮಾಲೆ ಧರಿಸಿದ್ದ ಮಗುವಿನ ತಲೆಗೂ ಗಾಯವಾಗಿದೆ. ಗಾಯಾಳುಗಳಿಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಕಲ್ಲು ತೂರಾಟಕ್ಕೆ ಸಿಡಿದೆದ್ದ ಹಿಂದೂ ಸಂಘಟನೆ ಮುಖಂಡರು ತಡರಾತ್ರಿ ಪೊಲೀಸ್ ಠಾಣೆ ಬಳಿ ಜಮಾಯಿಸಿದರು. ಹಿಂದೂ ಮುಖಂಡರು ಠಾಣೆಗೆ ಮುತ್ತಿಗೆ ಹಾಕ್ತಿದ್ದ ಹಾಗೆ ಪೊಲೀಸರು ಬ್ಯಾರಿಕೇಡ್ ಅಳವಡಿಸಿದರು. ಈ ವೇಳೆ ಪೊಲೀಸರು ಮತ್ತು ಮುಖಂಡರ ನಡುವೆ ವಾಗ್ವಾದ ನಡೆಯಿತು. ಕಲ್ಲು ತೂರಾಟ ಆಗ್ತಿರುವಂತ ಮನಸ್ಥಿತಿ ತಾವು ಗಮನಿಸಿದ್ರೆ, ಈ ಕಲ್ಲು ತೂರಾಟ ಆಗ್ತಿರುವಂತ ಮನಸ್ಥಿತಿ ಇವತ್ತು ಕಾಶ್ಮೀರದಲ್ಲಿ ಹೇಗೆ ಭಯೋತ್ಪಾದಕರು ಕಲ್ತೂರಾಟನೆ ಮಾಡ್ತಿದ್ರು, ಅದೇ ರೀತಿ ಭಯೋತ್ಪಾದಕರು ಇವತ್ತು ಚಾಮರಾಜಪೇಟೆ ಸುತ್ತಮುತ್ತ ಇದಾರ ಅಂತ ಸಂಶಯ ಮೂಡುತ್ತಿದೆ. ಈ ಕೂಡಲೇ ಆ ಕಲ್ಲು ತೂರಾಟ ಮಾಡುವಂತ ಜಿಹಾದಿ ಮನಸ್ಥಿತಿ ಇರುವಂತ ಭಯೋತ್ಪಾದಕರಂತ ಅವರು ತಾವು ಬಂಧನ ಮಾಡಿಲ್ಲ ಅಂತಂದ್ರೆ ನಾವು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡೋದಂತೂ ನಿಶ್ಚಿತ. ಇಲ್ಲಿರುವ ಹಿಂದೂಗಳ ರಕ್ಷಣೆಗೆ ಸರ್ಕಾರ ಮುಂದಾಗಬೇಕಾಗಿದೆ. ಅನ್ಯ ಕೋಮಿನ ಕಿಡಿಗೇಡಿಗಳಿಂದ ಕಲ್ಲು ತೂರಾಟ. ಮೆರವಣಿಗೆ ವೇಳೆ ಕಲ್ಲು ತೂರಿದವರು ಮುಸ್ಲಿಂ ಪುಂಡರು ಎಂದು ಶ್ರೀರಾಮ ಸೇನಾ ಸದಸ್ಯ ಸುಂದರೇಶ್ ಆರೋಪಿಸಿದ್ದಾರೆ. ಕಿಡಿಗೇಡಿಗಳನ್ನ ಕೂಡಲೇ ಬಂಧಿಸಬೇಕು, ಇಲ್ಲವೇ ನಾಳೆ ಚಾಮರಾಜಪೇಟೆ ಬಂದ್ ಮಾಡುತ್ತೇವೆ ಎಂದು ಸುಂದರೇಶ್ ಎಚ್ಚರಿಸಿದ್ದಾರೆ. ಈ ಒಂದು ಆಧುನಿಕ ಟಿಪ್ಪು ಸುಲ್ತಾನ್ ಜಮೀರ್ ಅವರ ಕ್ಷೇತ್ರದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲಂತಾಗಿದೆ. ಓಂ ಶಕ್ತಿ ದೇವಸ್ಥಾನದ ಮೆರವಣಿಗೆ ಪ್ರತಿ ಸಾರಿ ಕೂಡ ಅಲ್ಲಿ ಹೋಗ್ತಾನೆ ಇರುತ್ತೆ. ಇವತ್ತು ಪೊಲೀಸ್ ಅಧಿಕಾರಿಗಳು ಇದಕ್ಕೆ ಪರ್ಮಿಷನ್ ತಗೊಳ್ಬೇಕು ಅಂತ ಹೇಳ್ತಾರೆ. ಆದ್ರೆ ಅದೇ ಜೆಜೆ ನಗರದಲ್ಲಿ ಟಿಪ್ಪು ಜಯಂತಿಯನ್ನು ಮಾಡಿದಾಗ ನೀವ್ಯಾಕೆ ಪರ್ಮಿಷನ್ ಕೇಳಲಿಲ್ಲ? ಇವತ್ತು ಅಲ್ಲಿ ಸೂಕ್ತವಾದ ಕ್ರಮ ವಹಿಸಬೇಕು. ಅಲ್ಲಿ ಗಾಯಗೊಂಡಿರುವಂತಹ ಹುಡುಗಿಗೆ ಏನು ಏಟಾಗಿದೆ, ಅವರ ಮನೆಗೆ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಬೇಕು. ಈ ಕೂಡಲೇ ಅವರನ್ನ ಎಫ್ಐಆರ್ ಮಾಡಿ ಒದ್ದು ಒಳಗಡೆ ಹಾಕಬೇಕು. ಪೊಲೀಸ್ ಠಾಣೆಗೆ ಬಿಗಿ ಪೊಲೀಸ್ ಭದ್ರತೆ ಒದಗಿಸಲಾಗಿದೆ. ಹೆಚ್ಚುವರಿ ಪೊಲೀಸರನ್ನ ನಿಯೋಜಿಸಲಾಗಿದೆ. ಘಟನೆ ಸಂಬಂಧ ಎಫ್ಐಆರ್ ದಾಖಲಿಸಲಾಗಿದೆ. ಮೆರವಣಿಗೆಯಲ್ಲಿದ್ದಂತ ಒಂದು ಹೆಣ್ಣು ಮಗಳ ಮೇಲೆ ಯಾರೋ ಕಲ್ಲು ಎಸೆದಿದ್ದಾರೆ ಮೇಲಿಂದ ಅಂತ ಹೇಳಿ, ಈ ಸಂಬಂಧ ನಾವು ಒಂದು ಎಫ್ಐಆರ್ ನ ಈಗಾಗಲೇ ದಾಖಲೆ ಮಾಡ್ಕೊಂಡಿದ್ದೀವಿ. ದಾಖಲೆ ಮಾಡಿ ಆರೋಪಿಗಳು ಯಾರು ಏನು ಅನ್ನೋದ್ರ ಬಗ್ಗೆ ನಾವು ಮಾಹಿತಿ ಕಲೆ ಹಾಕಿ ಆದಷ್ಟು ಬೇಗ ಆರೋಪಿಗಳನ್ನ ನಾವು ಪತ್ತೆ ಮಾಡಿ ಅರೆಸ್ಟ್ ಮಾಡ್ತೀವಿ ಅನ್ನೋ ಭರವಸೆ ಕೂಡ ನಾವು ಇಲ್ಲಿ ಬಂದಂತ ವ್ಯಕ್ತಿಗಳಿಗೆ ಮತ್ತು ಯಾರು ಕಂಪ್ಲೇಂಟ್ ಇದ್ದಾರೆ ಅವ್ರಿಗೆ ಈಗಾಗಲೇ ರವಾನಿಸಿದ್ದೀವಿ. ತನಿಖೆಯನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ. ಆದಷ್ಟು ಬೇಗ ಆರೋಪಿಗಳನ್ನ ಬಂಧನ ಮಾಡಿ ತನಿಖೆಯನ್ನು ಮುಂದುವರಿಸಿ ಕಾನೂನು ಪ್ರಕಾರ ಕ್ರಮ ಕೈಗೊಳ್ತೀವಿ. ಬೇರೆ ಬೇರೆ ಇನ್ಸ್ಪೆಕ್ಟರ್ಗಳನ್ನೆಲ್ಲ ನಾವು ಇಲ್ಲಿ ಕರೆಸ್ಕೊಂಡಿದ್ದೀವಿ. ಒಂದು ಬಂದೋಬಸ್ತ್ ಮಾಡೋ ಸಲುವಾಗಿ, ಇನ್ನೊಂದು ತನಿಖೆ ಮಾಡೋ ಸಲುವಾಗಿ. ತನಿಖೆನ ಎರಡು ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಈಗಾಗಲೇ ತನಿಖೆ ನಡೀತಾ ಇದೆ. ಆರೋಪಿಗಳ ಪತ್ತೆಗೆ ಕ್ರಮ ಕೂಡ ವಹಿಸ್ತಾ ಇದ್ದಾರೆ. ರಾಜ್ಯದಲ್ಲಿ ದಿನೇ ದಿನೇ ಪುಂಡರ ಹಾವಳಿ ಮಿತಿ ಮೀರ್ತಿದೆ. ಸಾಮರಸ್ಯದಿಂದ ಬದುಕುವುದನ್ನ ಬಿಟ್ಟು ಕಿಡಿಗೇಡಿಗಳು ಅಟ್ಟಹಾಸ ಮೆರೆದಿದ್ದಾರೆ. ದುಷ್ಕರ್ಮಿಗಳ ಕೃತ್ಯಕ್ಕೆ ಹಿಂದೂ ಸಂಘಟನೆ ಸಿಡಿದೆದ್ದಿದೆ. ಈ ಘಟನೆ ಇನ್ಯಾವ ಸ್ವರೂಪ ಪಡೆಯುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಅಭಿಷೇಕ್ ಜಯಶಂಕರ್ ಈ ಕ್ಷಣಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಏನಾಗ್ತಾ ಇದೆ ಜೆಜೆಆರ್ ನಗರದಲ್ಲಿ ಈ ಕ್ಷಣಕ್ಕೆ? ಅಲ್ಲಿನ ಪರಿಸ್ಥಿತಿ ಹೇಗಿದೆ? ಎಸ್, ಈಗಾಗಲೇ ಏನು ಡಿಸಿಪಿ ಯತೀಶ್ ಕೂಡ ಸ್ಥಳಕ್ಕೆ ಬಂದಿದ್ದಾರೆ. ಅಲ್ಲಿ ಒಂದು ಏನಿದೆ ಅಪ್ಡೇಟ್ ಅನ್ನುವಂಥದ್ದು, ಅಂದ್ರೆ ನಿನ್ನೆ ಅಷ್ಟೇ ಹೇಳಿದ್ರು ಆದಷ್ಟು ಬೇಗ ಆರೋಪಿಗಳನ್ನ ಬಂಧನ ಮಾಡ್ತೀನಿ ಅಂತ ಹೇಳಿ. ಹೀಗಾಗಿ ಯಾವ ರೀತಿ ಕೆಲಸಗಳು ನಡೀತಾ ಇದೆ ಅನ್ನುವಂತಹ ಒಂದು ವಿಚಾರವಾಗಿ ಯತೀಶ್ ಅವರು ಈಗಾಗಲೇ ಸ್ಥಳಕ್ಕೆ ಬಂದು, ಅಂದ್ರೆ ಸ್ಟೇಷನ್ಗೆ ಬಂದು ಅವರಿಂದ ಮಾಹಿತಿ ಕಲೆ ಹಾಕುವಂತಹ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಮತ್ತೆ ಈಗಾಗಲೇ ವಿವಿಧ ತಂಡಗಳನ್ನ ಆಯಾ ಭಾಗದಲ್ಲಿ ಹುಡುಕಾಟ ನಡೆಸೋದಕ್ಕೆ ಈಗಾಗಲೇ ಸಜ್ಜಾಗಿರುವಂತದ್ದು. ಅದೇ ರೀತಿಯಾಗಿ ಆರೋಪಿಗಳು ಯಾವಾಗ ಬಂಧನ ಆಗೋದಿಲ್ವೋ ಅದರ ಬಿಸಿ ಇನ್ನೂ ಕೂಡ ಇರುತ್ತೆ.
ಪ್ರತಿಭಟನೆಗಳು ಕೂಡ ನಡೆಯುತ್ತೆ. ಒಂದಷ್ಟು ಒತ್ತಡ ಹಾಕೋದಕ್ಕೆ ಒಂದು ಪ್ರೊಟೆಸ್ಟ್ ಕೂಡ ಮುಂದಿನ ಹಂತದಲ್ಲಿ ನಡೆಯುವಂತಹ ಸಾಧ್ಯತೆ ಹಿನ್ನೆಲೆಯಲ್ಲಿ ಈಗಾಗಲೇ ಸ್ಥಳಕ್ಕೆ ಅಂದ್ರೆ ಪೊಲೀಸ್ ಠಾಣೆಗೆ 3 ಹೆಚ್ಚುವರಿ ಕೆಎಸ್ಆರ್ಪಿ ತುಕಡಿಗಳನ್ನು ಕೂಡ ಈಗಾಗಲೇ ನಿಯೋಜನೆ ಮಾಡಲಾಗಿರುವಂತದ್ದು. ಈಗಾಗಲೇ ನೀವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು, ಸಾಕಷ್ಟು ಒಂದು ಭದ್ರತೆಯನ್ನು ಕೂಡ ಈಗಾಗಲೇ ನಿಯೋಜನೆ ಮಾಡಲಾಗಿದೆ. ಬಸ್ಗಳಲ್ಲಿ ಮುಖಾಂತರ ಮತ್ತು ಹೆಚ್ಚು ಕಡಿಮೆ 6ಕ್ಕೂ ಹೆಚ್ಚು ಪೊಲೀಸ್ ತುಕಡಿಗಳನ್ನ ಈಗಾಗಲೇ ನಿಯೋಜನೆ ಮಾಡಲಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ಪ್ರತಿಭಟನೆಗೆ ಎಲ್ಲೂ ಕೂಡ ಅವಕಾಶ ಇಲ್ಲ. ಫ್ರೀಡಂ ಪಾರ್ಕ್ ಬಿಟ್ರೆ ಅಕಸ್ಮಾತ್ ಇಲ್ಲಿ ಏನಾದರೂ ಪ್ರತಿಭಟನೆ ನಡೆದಂತಹ ಸಂದರ್ಭದಲ್ಲಿ ಅವರನ್ನ ಬಂಧನ ಮಾಡಿ ಅಂದ್ರೆ ಅವರನ್ನ ವಶಕ್ಕೆ ಪಡೆದುಕೊಳ್ಳುವಂತಹ ಒಂದು ಪ್ರಕ್ರಿಯೆಗಳು ಕೂಡ ನಡೆಯುತ್ತೆ ಮತ್ತು ಅವರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗುತ್ತೆ. ಅಂದ್ರೆ ಈ ರೀತಿಯಾಗಿ ಪ್ರತಿಭಟನೆ ಮಾಡಿದ ಕಾರಣದಿಂದಾಗಿ. ಆದ್ರೆ ಇದೆಲ್ಲವನ್ನು ತಪ್ಪಿಸೋದಕ್ಕೆ ಪೊಲೀಸರು ಆದಷ್ಟು ಬೇಗ ಯಾರು ಈ ರೀತಿಯಾದಂತಹ ಒಂದು ಕಿಡಿಗೇಡಿ ಕೃತ್ಯಗಳನ್ನು ನಡೆಸಿದ್ದಾರೆ ಅವರ ವಿರುದ್ಧ ಅಂದ್ರೆ ಅವರನ್ನ ಬಂಧನ ಮಾಡುವ ಮುಖಾಂತರ ಎಲ್ಲವನ್ನು ಕೂಡ ಇದು ಮಾಡಬೇಕಾಗುತ್ತೆ, ತಣ್ಣಗಾಗಿಸಬೇಕಾಗುತ್ತೆ. ಹೀಗಾಗಿ ಈ ಒಂದು ಹಂತದಲ್ಲಿ ಪೊಲೀಸರು ಸಾಕಷ್ಟು ಶ್ರಮವನ್ನು ಕೂಡ ವಹಿಸಿದ್ದಾರೆ. ಈಗಾಗಲೇ ಕಾರ್ಯಾಚರಣೆ ಮುಂದುವರೆದಿದೆ. ನಾಗೇಂದ್ರ ಬಾಬು. ಓಕೆ ಅಭಿಷೇಕ್, ಹಾಗೆ ಸಂಪರ್ಕದಲ್ಲೇ ಇರಿ, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಈಗ ತೇಜಸ್ ಗೌಡ ಅವರು ಹಿಂದೂ ಮುಖಂಡರು ನಮ್ಮೊಂದಿಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ತೇಜಸ್ ಗೌಡ ಅವರ ನಮಸ್ಕಾರ. ಶ್ರೀರಾಮ್ ನಮಸ್ತೆ. ಅರ್ಚಕರೊಬ್ಬರು ಮಾತನ್ನ ನೀವು ಕೇಳಿಸ್ಕೊಂಡ್ರೆ ಅಂತ ನಾನು ಬಯಸ್ತೀನಿ. ಅಂಗಳ ಪರಮೇಶ್ವರಿ ದೇವಸ್ಥಾನದ ಅರ್ಚಕರು ಅವರೊಂದು ಪ್ರಶ್ನೆಯನ್ನ ಮಾಡಿದ್ರು, ನಾವು ಹಿಂದೂಗಳಾಗಿ ಹುಟ್ಟಿರೋದೇ ತಪ್ಪಾ ಅಂತೇಳಿ. ನಿನ್ನೆ ರಾತ್ರಿ ಕೂಡ ನಾನು ಆ ಸ್ಥಳದಲ್ಲಿ ಇದ್ದೆ. ವಿಶೇಷವಾಗಿ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರ ಏನಿದೆ ಅಲ್ಲ, ಇವತ್ತು ಅಲ್ಲಿ ಹಿಂದೂಗಳು ಹಬ್ಬ ಇರ್ಲಿ ಆಚೆ ಬರೋದಕ್ಕೆ ಎದುರುವಂತ ಪರಿಸ್ಥಿತಿಲಿ ಬದುಕ್ತಿದ್ದಾರೆ. ಭಯದ ವಾತಾವರಣದಲ್ಲಿ ಬದುಕ್ತಿರುವಂತ ಪರಿಸ್ಥಿತಿ ಇವತ್ತು ನಮ್ಮ ಬೆಂಗಳೂರಿನ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಆಗ್ತಿದೆ. ನಾವು ಒಂದು ಗಮನಿಸಬಹುದು, ಹೋದ ವರ್ಷ ಜಾನ್ವರಿ ತಿಂಗಳು ಸಂಕ್ರಾಂತಿ ಹಬ್ಬ ಸಂದರ್ಭದಲ್ಲಿ ಹಸು ಕೆಚ್ಚಲನ್ನ ಕುಯ್ದಿರುವಂತ ವಿಚಾರ ಕೂಡ ಇದೇ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಆಗಿರುವಂತದ್ದು. ಅದಕ್ಕಿಂತ ಹೋದ ವರ್ಷ ಗಣೇಶ ಮೆರವಣಿಗೆ ಟೈಮಲ್ಲಿ ಗಲಾಟೆ ಆಗಿರುವಂತ ವಿಚಾರ ಕೂಡ ಇದೇ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಆಗಿರುವಂತದ್ದು. ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರ ದಿನೇ ದಿನೇ ಹೇಗಾಗ್ತಿದೆ ಅಂತಂದ್ರೆ, ಐ ಆಮ್ ವೆರಿ ಸಾರಿ ಟು ಯೂಸ್ ದಿಸ್, ಅದು ಭಯೋತ್ಪಾದಕರು ಸ್ಲೀಪರ್ ಸೆಲ್ಸ್ ಕೇಂದ್ರ ಆಗ್ತಿದೆ. ಕಲ್ಲು ಎಸೀತಾರೆ. ಈ ಕಲ್ಲು ಎಸೆಯೋ ಮನಸ್ಥಿತಿ ಪ್ರವೃತ್ತಿ ಎಂತದು ಅಂತಂದ್ರೆ, ಕಾಶ್ಮೀರಲ್ಲಿ ಭಯೋತ್ಪಾದಕರು ಕಲ್ಲು ಎಸೆತಿದ್ರು ನಮ್ಮ ಸೈನಿಕರ ಮೇಲೆ. ಅದೇ ರೀತಿ ನಿನ್ನೆ ನಮ್ಮ ಯಾವ ಉತ್ಸವ ಆಗ್ತಿದೆ ಆ ಉತ್ಸವದ ಮೇಲೆ ಕಲ್ಲೆಸ್ತಿದ್ದಾರೆ. ಉದ್ದೇಶ ಪೂರ್ವಕವಾಗಿ ನಮ್ಮ ಅಯ್ಯಪ್ಪ ಸ್ವಾಮಿ ಮತ್ತೆ ಓಂ ಶಕ್ತಿ ಏನ್ ಬ್ಯಾನರ್ ಹಾಕಿದ್ದಾರೆ ಪೂಜೆ ಅದನ್ನ ಕುಯ್ದಿದ್ದಾರೆ. ಮೆರವಣಿಗೆ ಹೋಗೋ ಸಂದರ್ಭದಲ್ಲಿ ಕಲುಷಿತ ನೀರನ್ನ ಎಸ್ತಿದ್ದಾರೆ. ನಿರಂತರವಾಗಿ ಇದು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಏನಕ್ಕೆ ಆಗ್ತಿದೆ ಉದ್ದೇಶ ಪ್ರತಿಯೊಬ್ಬರು ಗೊತ್ತಿದೆ. ರಿಪಬ್ಲಿಕ್ ಆಫ್ ಚಾಮರಾಜಪೇಟೆ ಅಂತ ಏನು ಮಾನ್ಯ ಜಮೀರ್ ಅಹಮದ್ ಅವರು ಇದಾರಲ್ಲ, ಜಮೀರ್ ಅಹಮದ್ ಅವರ ಕುಮ್ಮಕ್ಕಿನಿಂದನೇ ಇವತ್ತು ಆ ಜಿಹಾದಿ ಮನಸ್ಥಿತಿ ಇರುವಂತ ಮುಸಲ್ಮಾನರ ಪುಂಡರ ಅಟ್ಟಹಾಸ ಆಗ್ತಿದೆ. ನಾವು ಹಿಂದೂ ರಾಷ್ಟ್ರದಲ್ಲೇ ಇದ್ದೀವ? ಅದನ್ನ ನಾವು ಪ್ರಶ್ನೆ ಮಾಡ್ಕೊಳ್ಳಕ್ಕಿಂತ ಹೆಚ್ಚಾಗಿ ಇವತ್ತು ಏನು ಜಮೀರ್ ಅಹಮದ್ ಅಲ್ಲಿ ಕಚ್ಕೊಂಡು ಮಾತಾಡ್ತಾರಲ್ಲ, ಹೋಗಿದ್ ಕಡೆ ಬಂದಿದ್ ಕಡೆ, ಪಾಪ ಬಾಂಗ್ಲಾ ಮುಸಲ್ಮಾನರಿಗೆ ಮುಡಿದಿದ್ದಂತ ಹೃದಯ ಆ ಸ್ಥಳೀಯ ಶಾಸಕ, ಅವ್ರ ಮತದಾರರು, ಆ ಸ್ಥಳೀಯರಿಗೆ ಇನ್ನವರೆಗೂ ಸ್ಥಳಕ್ಕೆ ಬಂದಿಲ್ಲ ಆ ಪುಣ್ಯಾತ್ಮ. ಪ್ರತಿ ಒಂದಕ್ಕೂ ಅಲ್ಲಿ ಹಿಂದೂಗಳು ಭಯದ ವಾತಾವರಣದಲ್ಲಿದ್ದಾರೆ. ನೆನೆ ಆ ಸ್ಥಳದಲ್ಲಿ ಇರ್ಬೇಕಾದ್ರೆ ಹಿಂದೂಗಳು ಹೇಳ್ತಿದ್ದಾರೆ, ಸರ್ ನೀವು ಬಂದಿದ್ದೀರಿ, ನಮ್ಗೆ ಧೈರ್ಯ ಕೊಡುತ್ತೆ, ಎಲ್ಲಾ ಸಂಘಟನೆಗಳು ಬಂದಿದ್ದೀರಾ, ಇವತ್ತು ಪ್ರತಿಭಟನೆ ನಮಗ್ ಹೋಗಿದ ತಕ್ಷಣ ನಾವು ಇಲ್ಲಿ ನೆಮ್ಮದಿಯಾಗಿ ಓಡಾಡೋದಕ್ಕಾಗಲ್ಲ, ನಮ್ನ ಟಾರ್ಗೆಟಿಂಗ್ ಮಾಡಿ ನಮ್ಮ ಮೇಲೆ ಉದ್ದೇಶ ಪೂರ್ವಕವಾಗಿ ನಮ್ನ ಟಾರ್ಗೆಟ್ ಮಾಡಿ ತೊಂದರೆ ಕೊಡುವಂತ ಜನರು ಇದ್ದಾರೆ ಅಂತ ಭಯದ ವಾತಾವರಣದಲ್ಲಿ ಇದ್ದಾರೆ. ಇನ್ನೊಂದು ಮಾತು ಹೇಳ್ತಾರೆ ಅವರು, ಸರ್ ಕಾಶ್ಮೀರಲ್ಲಿ ಹೆಂಗಾಗಿದೆಯಲ್ಲ ಆತರ ಪರಿಸ್ಥಿತಿ ಇದೆ ಸರ್ ಇಲ್ಲಿ. ಚಾಮರಾಜಪೇಟೆಯ ಜೆ ನಗರ ಆಗಿರ್ಬೋದು, ಗೌರಿಪಾಳ್ಯ ಆಗಿರ್ಬೋದು, ವಿನಾಯಕ ಟ್ಯಾಕಿಸ್ ಹಿಂಭಾಗ ಆಗಿರ್ಬೋದು, ಮತ್ತೆ ಚಾಮರಾಜಪೇಟೆಯ 90% ಜಾಗ ಜಿಹಾದಿ ಮನಸ್ಥಿತಿ ಇರುವಂತ ಮುಸಲ್ಮಾನರ ಪುಂಡರ ಹಟ್ಟಹಾಸ ಅದು ಮೀರಿದೆ. ಪಾಪ ಇದು ಜಮೀರ್ ಅಹಮದ್ ಖಾನ್ಗೆ ಕಾಣಲ್ಲ.
ಜಮೀರ್ ಅಹಮದ್ ಹೋಗಿದ್ ಕಡೆ ಬಂದಿದ್ ಕಡೆ ಇದೇ ಏನಾದ್ರು ನಿನ್ನೆ ಮುಸಲ್ಮಾನರು ಏನಾದ್ರು ಆಗಿದ್ದಿದ್ರೆ ಬಹುಶಃ ಇವತ್ತು ಜೆ ನಗರ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಬಿಡ್ತಿದ್ರೆ ನಾವು ಇವತ್ತು. ನಾವು ಕಾನೂನಿಗೆ ಗೌರವ ಕೊಟ್ಟು ಅಲ್ಲಿ ನಿಷ್ಠಾವಂತ ಡಿಸಿಪಿ ಯತೀಶ್ ಅಂತ ಬಂದಿದ್ದಾರೆ. ಅವ್ರ ಮೇಲೆ ಅಪಾರವಾದ ನಂಬಿಕೆ ಇದೆ. ಪ್ರಾಮಾಣಿಕ ಅಧಿಕಾರಿ ಭರತ್ ರೆಡ್ಡಿ ಅಂತ ಇದ್ದಾರೆ. ಅವರ ಮನವಿಗೆ ನಾವು ಒಪ್ಕೊಂಡು ಇವತ್ತು ಬೆಳಿಗ್ಗೆ 10 ಗಂಟೆ ಗಡುವು ಕೊಟ್ಟಿದ್ದೀರಿ, ಆರೋಪಿಗಳನ್ನ ಬಂಧನ ಮಾಡ್ತಾರೆ ಅಂತ. ಅವ್ರು ಬಂಧನ ಮಾಡಿಲ್ಲ ಅಂತಂದ್ರೆ ನಾವು ಉಗ್ರವಾದ ಹೋರಾಟ ಮಾಡೋದಂತೂ ನಿಶ್ಚಿತ. ಜಮೀರ್ ಅಹಮದ್ಗೆ ನಮ್ಮ ರಿಪಬ್ಲಿಕ್ ವಾಹಿನಿಯಿಂದ ಒಂದು ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತಾ ಇದ್ದೀನಿ. ದಯವಿಟ್ಟು ತಮ್ಮ ಹಿಂಬಾಲಕರು ನಿಮ್ಮ ಪುಂಡರಿಗೆ ಬುದ್ಧಿ ಕಲಿಸಿ. ಇಲ್ಲ ಅಂತಂದ್ರೆ ಸಂಘಟನೆಗಳು ಗೊತ್ತಿದೆ, ಕಾನೂನು ಮುಖಾಂತರ ನಾವು ಬುದ್ಧಿ ಕಲಿಸ್ತೀರಿ. ನಮ್ಮ ಭಾರತದ ಕಾನೂನು ಮುಖಾಂತರ, ನಿಮ್ಮ ಶರಿಯತ್ ಕಾನೂನು ಮುಖಾಂತರ ಅಲ್ಲ, ಭಾರತ ಕಾನೂನು ಮುಖಾಂತರ ಬುದ್ಧಿ ಕಲಿಸ್ಬೇಕಾಗತ್ತೆ. ಇನ್ನಾದ್ರೂ ಅಲ್ಲಿ ಹಿಂದೂಗಳನ್ನ ನೆಮ್ಮದಿಯಾಗಿ ಬದುಕೋದಿಕ್ ಬಿಡಿ. ಕೆಲವು ರಾಜಕಾರಣಿಗಳ ನಡವಳಿಕೆ ಹೇಗಿದೆ ಅಲ್ಲಿ ಅಂತಂದ್ರೆ ಜಮೀರ್ ಅಹಮದ್ ಜೊತೆ ಒಪ್ಪಂದ ಮಾಡಿಕೊಂಡು ಬಂದ ಪುಟ ಓದಾ ಪುಟ ಅಂತ ಕೆಲವು ರಾಜಕಾರಣಿಗಳನ್ನೇ ಮಾಡಿದ್ದಾರೆ. ಅವ್ರಿಗೆ ನಾಚಿಕೆ ಆಗ್ಬೇಕು, ಧಿಕ್ಕಾರ ಹೇಳ್ತೀನಿ. ನೀವು ಎಲ್ಲೋ ಒಂದ್ ಕಡೆ ಆ ಏರಿಯಾ ಬಿಟ್ಟು ಬೇರೆ ಎಲ್ಲೋ ಒಂದ್ ಕಡೆ AC ರೂಮ್ ಅಲ್ಲಿ ಕುತ್ಕೊಂಡು ಇರೋದಲ್ಲ. ನೀವು ಹಿಂದೂ ಆಗಿದ್ರೆ ಅಲ್ಲಿ ಹಿಂದೂಗಳ ಕಷ್ಟಕ್ಕೆ, ಹಿಂದೂಗಳ ನೋವಿಗೆ ಇರಬೇಕಿತ್ತು. ನೀವು ಬಂದ ಪುಟ ಓದಾ ಪುಟ ಅಂತ ಹೋಗೋ ಕೆಲಸ ಆಗಲ್ಲ ಸ್ವಾಮಿ. ಅಲ್ಲಿ ಹಿಂದೂಗಳು ಕಷ್ಟ ಅನುಭವಿಸ್ತಿದ್ದಾರೆ. ಅವ್ರ ಪರ ಧ್ವನಿಯಾಗಿ ನಿಂತ್ಕೋಬೇಕು ನೀವು. ನಿಮ್ಮ ಅಡ್ಜಸ್ಟ್ಮೆಂಟ್ಗೋಸ್ಕರ ಎಲ್ಲಿ ನೀವು ಜೋರಾಗಿ ಮಾತಾಡ್ಬಿಟ್ರೆ ನೆಕ್ಸ್ಟ್ ಅವರು ಮುಸಲ್ಮಾನ್ ಅಭ್ಯರ್ಥಿನೋ ಇಲ್ಲ ಬೇರೆ ಅಭ್ಯರ್ಥಿ ನಿಮ್ಮ ಮೇಲೆ ಕಂಟೆಸ್ಟ್ ಮಾಡ್ಬಿಡ್ತಾನೆ ಅಂತ ಬೈಕ್ ಹೋಗ್ಬೇಡಿ. ಅಲ್ಲಿ ಬಂದು ಜನಗಳ ಸಮಸ್ಯೆ ಆಲಿಸಿ. ಇವತ್ತು ನಾಗೇಂದ್ರ ಅವರೇ, ಅಲ್ಲಿ ಏನ್ ಅರ್ಚಕರು ಹೇಳ್ತಿದ್ರಲ್ಲ, ಅಂಗಲ ಪರಮೇಶ್ವರಿ ಅವರು ಅರ್ಚಕರು 100ಕ್ಕೆ 100 ನಾವು ಅವ್ರಿಗೆ ಉತ್ತರ ಕೊಟ್ಟು ನಾವು ಅವ್ರನ್ನ ಕನ್ವಿನ್ಸ್ ಮಾಡೋದಕ್ಕೆ ಆಗ್ತಿಲ್ಲ. ಅಷ್ಟು ಭಯದ ವಾತಾವರಣದಲ್ಲಿದ್ದಾರೆ. ನೋಡೋಣ ತೇಜಸ್ಗೌಡ ಅವರೇ, ಇದು ಈಗ ರಿಪಬ್ಲಿಕ್ ಆಫ್ ಚಾಮರಾಜಪೇಟೆ ಆಗ್ತಾ ಇದೆಯಾ ಅಥವಾ ಇದು ಅವರೇ ಬಂದು ಆಕ್ಷನ್ ತೆಗೆದುಕೊಳ್ಳಕ್ಕೆ ಪೊಲೀಸರು ತಿಳಿಸ್ತಾರ? ಕಾದು ನೋಡೋಣ. ಥ್ಯಾಂಕ್ ಯು ಸೋ ಮಚ್.